ಧನುಸ್ಸು ರಾಶಿ ಗ್ರಹಚಾರದ ದೃಷ್ಟಿಯಿಂದ ರಸ್ತೆ ಅಪಘಾತವಾಗತಕ್ಕಂತಹ ಸೂಚನೆ ಇದೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಚಿನ್ನ, ಬೆಳ್ಳಿ, ಹಣ ಈ ರೀತಿ ಬೆಲೆ ಬಾಳತಕ್ಕಂತಹ ಪದಾರ್ಥಗಳನ್ನು ಕಳ್ಕೊಳ್ಳಬಹುದು, ನಷ್ಟವಾಗಬಹುದು, ಆ ಸೂಚನೆಯೂ ಇದೆ. ಮನೆಯವರಲ್ಲಿ ಭಿನ್ನಾಭಿಪ್ರಾಯ ಇರುತ್ತೆ, ಆದರೆ ನಿಮ್ಮದೇ ಮೇಲುಗೈ, ನಾನೇ ಗೆದ್ದೆ ಅನ್ನುವಂತಹ ಒಂದು ಅಹಂಭಾವ ನಿಮ್ಮನ್ನು ಮತ್ತೆ ಮತ್ತೆ ಆವರಿಸ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲ ಅಲ್ಲದೇ ಇರತಕ್ಕಂತಹ ದಿವಸ, ಯಾವ ಪ್ರಯೋಜನವೂ ಕೂಡ ಇಲ್ಲದೆ ಇರುವಂಥದ್ದು. ಸುಳ್ಳಿನಿಂದ ಯಾವುದೇ ವಿಷಯ ಆದರೂ ಕೂಡ ಅದು ನಿಮಗೆ ಹಿಂದಿರುಗಿ ವಾಪಸ್ಸು ಬರ್ತಕ್ಕಂಥದ್ದು, ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು. ಅಂತಹ ವಿಷಯಗಳಿದ್ದರೆ, ಸುಳ್ಳುಗಳಿದ್ದರೆ ಅದನ್ನು ಮುಚ್ಚಿಡಬೇಡಿ, ಹೇಳಬೇಡಿ. ಆ ವಿಷಯಕ್ಕೆ ನೀವು ಹೋಗೋದು ಬೇಡ ಅನ್ನುವಂತಹ ಅರ್ಥ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯತೆ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ. ಮಕರ ರಾಶಿ, ವಿರೋಧಿಗಳಿಂದ ನಿಮಗೆ ಸಮಸ್ಯೆ ಕಾಡಬಹುದು. ನಿಮ್ಮ ಶತ್ರುಗಳು ನಿಮಗೆ ತೊಂದರೆಯನ್ನು ಮಾಡಬೇಕು ಎಂಬುದಾಗಿ ಕಾಯ್ತಾ ಇರ್ತಾರೆ. ಸಮಯ ಸಿಕ್ಕಾಗ ಆ ತೊಂದರೆಯನ್ನು ಅವರು ಮಾಡೇ ಮಾಡ್ತಾರೆ ಎನ್ನುವಂಥದ್ದು. ಭೂ ಸಂಬಂಧವಾದಂತಹ ವ್ಯವಹಾರಕ್ಕೆ ಅನುಕೂಲ ಇದೆ, ಆದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ. ನಂಗೆ ಯಾಕೆ ಬೇಕು, ನನ್ನ ಪರಿಸ್ಥಿತಿ ಸರಿಯಿಲ್ಲ ಅಂತ ಹೇಳ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಿಮ್ಮ ಆಲೋಚನೆ ಇರುತ್ತೆ. ಪರರ ವಸ್ತು ನಿಮ್ಮ ಕೈಯಲ್ಲಿ ಇದ್ದು ನಿಮಗೆ ಸಮಸ್ಯೆ ಆಗುತ್ತೆ. ಬೇರೆ ಯಾರ್ದೋ ಪದಾರ್ಥವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತೀರಿ, ಅಥವಾ ಅವರೆಲ್ಲೋ ಹೋಗಬೇಕು ಅಂತಲೋ ಯಾವುದೋ ಕಾರಣಕ್ಕೆ ಅವರ ಮನೆಯ ಪದಾರ್ಥವನ್ನು ತಂದು ನಿಮ್ಮ ಹತ್ರ ಇಟ್ಟಿರ್ತಾರೆ. ಅದು ವಾಹನ ಇರ್ಬೋದು, ವಸ್ತು ಇರ್ಬೋದು, ಹಣ ಇರ್ಬೋದು, ದ್ರವ್ಯ ಇರ್ಬೋದು, ಏನೇ ಇರ್ಬೋದು. ಅದರಿಂದ ನಿಮಗೆ ತೊಂದರೆಯಾಗತ್ತೆ. ಬೇರೆಯವರು ನಿಮ್ಮಲ್ಲಿಟ್ಟಂತಹ ಬೆಲೆ ಬಾಳುವಂತಹ ಪದಾರ್ಥ ನಿಮ್ಮಲ್ಲಿಂದ ಕಳವಾದರೆ ಅಥವಾ ನಷ್ಟವಾದರೆ ಅಥವಾ ಭಿನ್ನವಾದರೆ ಅದನ್ನು ತುಂಬಿಸಿ ಕೊಡಬೇಕಾದಂಥವ್ರು ನೀವು ಅಲ್ವಾ. ಹಾಗಾಗಿ ಅದು ನಿಮಗೆ ತೊಂದರೆಯನ್ನು ಮಾಡುವಂಥದ್ದಾಗತ್ತೆ. ಕಾರ್ಯನಿಮಿತ್ತವಾಗಿ ಪ್ರಯಾಣವನ್ನು ಬೆಳೆಸ್ತೀರಿ. ಮಕ್ಕಳಿಗೆ ಒಂದಷ್ಟರ ಮಟ್ಟಿಗೆ ತೊಂದರೆಗಳಿರುತ್ತೆ. ಕುಟುಂಬದಲ್ಲಿ ಆಸ್ತಿಯ ವಿಚಾರಕ್ಕೆ ಜಗಳವಾಗತ್ತೆ, ಮಾತುಕತೆ ನಡೆಯುತ್ತೆ, ಆದರೆ ಯಾವ ನಿರ್ಧಾರವೂ ಆಗಲ್ಲ. ಜಗಳದಲ್ಲಿ ಅದು ಕೊನೆಯಾಗತ್ತೆ. ಹೀಗೆಲ್ಲ ಒಟ್ಟಾರೆ ದಿವಸವನ್ನು ಗಮನಿಸಿದಾಗ ಅಷ್ಟು ಪ್ರಶಸ್ತವಾಗಿಲ್ಲ, ಶುಭವಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗತ್ತೆ. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಆತ್ಮವಿಶ್ವಾಸದಿಂದ ಜೀವನ ಹಸನವಾಗತ್ತೆ, ಸಂತೋಷ ಸಿಕ್ಕತ್ತೆ ಎನ್ನುವಂಥದ್ದು. ಹಣದ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ. ಹಣದ ವಿಚಾರ ಬಂದ ತಕ್ಷಣ ನಷ್ಟಕ್ಕೋ ಕಷ್ಟಕ್ಕೋ ಗುರಿಯಾಗ್ತೀರಿ. ಎಚ್ಚರಿಕೆಯನ್ನು ಹೊಂದಿದ್ರೆ ಸ್ವಲ್ಪ ಮಟ್ಟಿಗಾದರೂ ಅದರಿಂದ ಪಾರಾಗಲಿಕ್ಕೆ ಅವಕಾಶಗಳು ಸಿಕ್ಕತ್ತೆ. ಎಚ್ಚರ ತಪ್ಪಿದ್ರಿ ಇನ್ನಷ್ಟು ಪಾಪಕೂಪಕ್ಕೆ ಹೋಗಬೇಕಾದಂಥದ್ದು ನಿಮಗೆ ಅಲ್ಲಿ ಉಂಟಾಗತ್ತೆ ಅಂತ ಅರ್ಥ. ನಿಮ್ಮ ಕೋಪದಿಂದ ನೀವು ನಿಷ್ಠುರವಾಗ್ತೀರಿ, ಅದನ್ನು ಗಮನಿಸ್ಕೊಳ್ಳಿ. ಹಳೆಯ ನೋವು ಶಾರೀರಿಕವಾಗಿ ನಿಮ್ಮನ್ನು ಒಂದಷ್ಟು ಬೇಸರಕ್ಕೆ, ನೋವಿಗೆ ಈಡು ಮಾಡ್ತಕ್ಕಂಥದ್ದಾಗತ್ತೆ. ದೂರದ ಊರಿನಿಂದ ಏನೋ ಸಿಹಿ ಸುದ್ದಿ, ಒಂದಷ್ಟರ ಮಟ್ಟಿಗೆ ಸಮಾಧಾನ, ಬಂಧುಗಳ ಭೇಟಿಯಿಂದ ಸಮಾಧಾನವಾಗತ್ತೆ. ನಿಮ್ಮೆಲ್ಲ ವಿಚಾರಗಳನ್ನು ಹಂಚಿಕೊಳ್ತೀರಿ. ಒಂದಷ್ಟು ಸಮಾಧಾನದ ಮಾತನ್ನು ಹಿರೀಕರು, ದೊಡ್ಡವರು ಆಡ್ತಾರೆ. ಅದು ಏನೋ ಒಂದು ರೀತಿಯಲ್ಲಿ ತೃಪ್ತಿಯನ್ನು ಕೊಡುವಂಥದ್ದಾಗತ್ತೆ. ನವಗ್ರಹರ ಆರಾಧನೆಯಿಂದ, ಪ್ರಾರ್ಥನೆಯಿಂದ ಅನುಕೂಲವಾಗುವಂಥದ್ದಿದೆ. ನಮಃಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ಗಮನವನ್ನು ಇಟ್ಕೊಳ್ಳಿ, ಆರೈಕೆಯನ್ನು ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅನ್ನುವಂತಹ ಒಂದು ಭಾವ ನಿಮ್ಮಲ್ಲಿ ಇರಲಿ. ಉತ್ತಮವಾದಂತಹ ಜ್ಞಾನಕ್ಕೆ, ಉತ್ತಮವಾದಂತಹ ವಿಚಾರ ಮಂಥನಕ್ಕೆ ಅವಕಾಶ ಇದೆ. ಸರಿಯಾದಂತಹ ವಿಷಯವನ್ನು, ಜೀವನೋದ್ಧಾರಕ್ಕೆ, ಆತ್ಮೋದ್ಧಾರಕ್ಕೆ ಬೇಕಾದಂತಹ ವಿಚಾರವನ್ನು ಅನುಭವಿಗಳಿಂದ ಪಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಒಳ್ಳೆಯ ಹಾಸ್ಯವನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳ ಒಂದು ಆಕರ್ಷಣೆಗೆ ನೀವು ಒಳಗಾಗಬಹುದು. ಅವರ ಮಾತು ನಿಮ್ಮ ಮೇಲೆ ಒಳ್ಳೆಯ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಕುಟುಂಬದಲ್ಲಿ ಅನಿರೀಕ್ಷಿತವಾದಂತಹ
ಸಮಾಚಾರವನ್ನು ಕೇಳ್ತೀರಿ. ಬಹಳ ಆಶ್ಚರ್ಯ, ಕುತೂಹಲ, ಸಂತೋಷ ಎಲ್ಲವೂ ಕೂಡ ನಿಮ್ಮದಾಗತ್ತೆ. ನಿಮ್ಮ ಪ್ರೀತಿಯ ಮಿತ್ರರು ನಿಮಗೆ ಕೈ ಕೊಡಬಹುದು. ಇದು ತುಂಬಲಾರದಂತಹ ನಷ್ಟ ಅಥವಾ ವೇದನೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಹಿರಿಯರನ್ನ ನಿರ್ಲಕ್ಷ್ಯ ಮಾಡಬೇಡಿ. ದೊಡ್ಡವರಿದ್ದಾರೆ ಅಂತ ಹೇಳಿ ಅವ್ರನ್ನ ತಾತ್ಸಾರ ಮಾಡುವಂಥದ್ದು, ಅವರ ಮಾತಿಗೆ ಬೆಲೆ ಕೊಡದೇ ಇರತಕ್ಕಂಥದ್ದು, ಇದು ಯಾವುದನ್ನು ಕೂಡ ಮಾಡಬಾರದು ಅಂತ ಅರ್ಥ. ಉಮಾಮಹೇಶ್ವರರನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.